ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಪ್ರಕರಣ. ನೆಲಮಂಗಲದ ಅಗ್ನಿ ಪವರ್ ಗ್ಯಾಸ್ ವ್ಯವಸ್ಥಾಪಕ ರಘುನಾಥ್ ಮತ್ತು ಜಮೀನು ಮಾಲೀಕ ಸೈಯದ್ ಬಾಷಾ ಸೇರಿ ಒಟ್ಟು 7 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಕೋಳಿ ಶೆಡ್ನಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಪ್ರಕರಣದಲ್ಲಿ 7 ಜನ ಆರೋಪಿಗಳ ವಿರುದ್ಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮದ ಫಾತಿಮಾ ಬಿನ್ ಸೈಯದ್ ಜಮೀಲ್ ಬಾಷಾ ಎಂಬಾತನ ಜಮೀನಿನ ಕೋಳಿ ಶೆಡ್ನಲ್ಲಿ ಈ ಅಕ್ರಮ ದಂಧೆ ಎಗ್ಗಿಲ್ಲದೆ ನಡೀತಿತ್ತು. ಬೆಂಗಳೂರು ನಗರದ ಭರತ್, ರಮೇಶ್, ಕುಮಾರ್, ರಘು, ನೆಲಮಂಗಲದ ರಘುನಾಥ್, ಕೊರಟಗೆರೆಯ ಸೈಫುಲ್ಲಾ, ಮಾರುತಿ ಎಂಬ 7 ಜನ ಆರೋಪಿಗಳ ವಿರುದ್ಧ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಸಂಬಂಧ ಪ್ರಕರಣ ದಾಖಲಾಗಿದೆ. ಇನ್ನು ದಾಳಿಯ ವೇಳೆ 138 ಗ್ಯಾಸ್ ಸಿಲಿಂಡರ್, 2 ಎಲೆಕ್ಟ್ರಾನಿಕ್ ಸ್ಕೇಲ್, 90 ಫಿಲ್ಲಿಂಗ್ ಪೈಪ್, ಟಾಟಾ ಎಸ್ ವಾಹನ, ರೀಫಿಲ್ಲಿಂಗ್ ಮೋಟಾರ್, ದ್ವಿಚಕ್ರ ವಾಹನಗಳನ್ನ ಕೊರಟಗೆರೆ ಪೊಲೀಸರು ವಶಕ್ಕೆ ಪಡೆದಿದ್ರು. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ, ಕೊರಟಗೆರೆ ಸಿಪಿಐ ಅನಿಲ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ತಂಡ ಅಕ್ರಮದ ಜಾಡು ಹಿಡಿದು ಇನ್ನುಳಿದ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ.